ಮತ್ತು ದೊಡ್ಡದಾದಂತಹ ಸ್ಥಾನದಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡಬೇಕಂತೆ. 7 ಸ್ತರಗಳಲ್ಲಿ ಸ್ಥಾನಗಳನ್ನು ಮಾಡಿಟ್ಟಿರಬೇಕಂತೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳುವ ತಾರತಮ್ಯದ ಸಿದ್ಧಾಂತ ಮಹಾಭಾರತ ರಾಮಾಯಣಾದಿಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ, ಹರಿವಂಶಾದಿಗಳಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಒಂದು ಪುರಾಣದ ಶ್ರವಣ ಮಾಡುವಾಗಲೂ ಆ ಭಗವಂತನ ಭಕ್ತರು ಯಾರೋ ಅವರ ಸ್ಥಾನ, ಮಾನ, ಜ್ಞಾನ, ವಯಸ್ಸು, ಅವರ ಗುಣಗಳಿಗೆ ತಕ್ಕಂತೆ ಅವರನ್ನು ಕೂಡಿಸ್ಬೇಕಂತೆ. ಆಚಾರ್ಯರಿಗೆ, ಪ್ರವಚನ ಮಾಡುವವರಿಗೆ ಉನ್ನತವಾದಂತಹ ಆಸನ ಪೀಠ ಇರುತ್ತೆ. ಶ್ರವಣ ಮಾಡುವವರಿಗೂ 14 ಮಜಲುಗಳನ್ನು ಮಾಡಿ ಆ ತಾರತಮ್ಯಕ್ಕೆ ಅತೀ ಉತ್ತಮರಾದ ಜ್ಞಾನವೃದ್ಧರನ್ನು ಮೇಲೆ ಕೂಡಿಸಿರಬೇಕು. ಸ್ವಲ್ಪ ಅವರಿಗಿಂತಲೂ ಚಿಕ್ಕವರನ್ನು ಕೆಳಗೆ, ಹೀಗೆ ಕೂಡಿಸ್ತಾ ಆಮೇಲೆ ಆ 14 ಲೋಕಗಳ ಕಲ್ಪನೆ, ಸತ್ಯಲೋಕವನ್ನು ಆರಂಭ ಮಾಡಿಕೊಂಡು ಪಾತಾಲೋಕದವರೆಗೆ. ಸಾಮಾನ್ಯರು ಕೇವಲ ಭಕ್ತಿ ಶ್ರದ್ಧೆಗಳಿಂದ ಶ್ರವಣ ಮಾಡುವವರು, ವಿಶೇಷವಾಗಿ ಅಧ್ಯಯನಾದಿಗಳನ್ನು ಮಾಡದೆ ಜ್ಞಾನವನ್ನು ಪಡೆದುಕೊಳ್ಳದೇ ಇದ್ದವರೆಲ್ಲ ಕೆಳಗಿನ ಲೋಕಗಳಲ್ಲಿ, ಅತಲ ವಿತಲಾದಿ ಲೋಕಗಳಲ್ಲಿ ಅಂದರೆ ಆ ಲೋಕಗಳು ಅಂತ ಕಲ್ಪನೆ ಮಾಡಿಕೊಂಡು ಮಾಡಿದಂತಹ ಆಸನಗಳಲ್ಲಿ ಅವರನ್ನು ಕೂಡಿಸಬೇಕಂತೆ. ಹಾಗೆ ಅನೇಕ ಜನರು ಅಂದರೆ ಇವತ್ತಿನ ಕಾಲದೊಳಗೆ ಅಂದರೆ ದೂರದಲ್ಲಿ ಕುಳಿತಾಗ ಬಹಳ ಹಿಂದೆ ಇದ್ದವರಿಗೆ ಮುಖಾನೇ ಕಾಣಿಸೋದಿಲ್ಲ ಅಂತ ಎತ್ತರದ ಈ ವ್ಯವಸ್ಥೆಗಳನ್ನೆಲ್ಲ ಮಾಡಿರ್ತಾರಲ್ಲ, ಆ ರೀತಿ ಕಲ್ಪನೆ ಪ್ರಾಚೀನ ಕಾಲದಲ್ಲಿಯೂ ಇತ್ತು ಅನ್ನೋದನ್ನು ನೀವು ಗಮನಿಸಿ. ಅಂದರೆ ದೂರದಿಂದಲೂ ಎಲ್ಲರಿಗೂ ಶ್ರವಣ ಆಗಬೇಕು, ದರ್ಶನ ಆಗಬೇಕು, ಆ ರೀತಿಯ ಒಂದು ಕಲ್ಪನೆ. ಜೊತೆಗೆ ತಾರತಮ್ಯ, ಆ ತಾರತಮ್ಯದ ಕ್ರಮದಲ್ಲಿ ಆ ಎಲ್ಲ ಸಜ್ಜನರನ್ನು ಕೂಡಿಸಿ ತಾನು ಶ್ರವಣವನ್ನು ಮಾಡಬೇಕು. ಪೂರ್ವಾಭಿಮುಖವಾಗಿ ಪ್ರವಚನಕಾರರು ಕುಳಿತರೆ ಉತ್ತರಾಭಿಮುಖವಾಗಿ ಶ್ರೋತೃಗಳು, ಉತ್ತರಾಭಿಮುಖವಾಗಿ ಪ್ರವಚನಕಾರರಿದ್ದರೆ ಪೂರ್ವಾಭಿಮುಖವಾಗಿ ಶ್ರೋತೃಗಳು. ಅಂತೂ ಆ ರೀತಿಯಾಗಿ ಕುಳಿತು ಶ್ರವಣವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೇಷ್ಠವಾದ ಸ್ಥಾನದಲ್ಲಿ ಕುಳಿತುಕೊಂಡು ಶುದ್ಧವಾಗಿ ಈ ಹೇಳುವಂತಹ ಆಚಾರ್ಯರೂ ಕೂಡ ಉತ್ತಮವಾದ ದೀಕ್ಷೆಯನ್ನು ತೆಗೆದುಕೊಂಡು ಶುದ್ಧನಾಗಿ ಶ್ರೇಷ್ಠವಾದ ಮುಹೂರ್ತದಲ್ಲಿ ದೈಹಿಕವಾದ ಶುದ್ಧಿ, ಮಾನಸಿಕವಾದ ಶುದ್ಧಿ, ಪ್ರಾಣಾಯಾಮಾದಿಗಳನ್ನು ಮಾಡಿಕೊಂಡು ಸಂಕಲ್ಪಪೂರ್ವಕವಾಗಿ ಕಥಾ ಪ್ರಾರಂಭವನ್ನು ಮಾಡಬೇಕು. ಗಣಪತ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರಾಯ ನಮಃ. ಆ ಕಥಾ ನಿರ್ವಿಘ್ನವಾಗಿ ಸಾಗುವುದಕ್ಕೆ ಗಣಪತಿಯ ಪೂಜೆಯನ್ನು ಮಾಡಿ ಗಣಪತ್ಯಂತರ್ಗತನಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ವಿಶ್ವಂಭರನನ್ನು ಸ್ಮರಣೆ ಮಾಡಬೇಕು. ಮುಖ್ಯವಾಗಿ ಪ್ರತಿಪಾದ್ಯನಾದಂತಹ ಸ್ವಾಮಿ ಶ್ರೀ ಕೃಷ್ಣ ಪರಮಾತ್ಮ, ಕೃಷ್ಣ ಪರಮಾತ್ಮನ ಮಹಿಮೆಯನ್ನು, ಕೃಷ್ಣ ಪರಮಾತ್ಮನ ವಂಶ, ಆ ವಂಶದ ಎಲ್ಲ ಮಹಾನುಭಾವರಲ್ಲಿ ಅಂತರ್ಯಾಮಿಯಾಗಿ ದೇವರು ತೋರಿದ ಮಹಿಮೆ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರದಲ್ಲಿ ತೋರಿದ ಲೀಲೆಗಳು, ಇವುಗಳನ್ನು ತಿಳಿಸುವುದಕ್ಕಾಗಿ ಹೊರಟದ್ದು ಹರಿವಂಶ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಎಂಬುದಾಗಿ ಹೇಳಿದಂತೆ ಆ ಭಗವಂತನ ಅವತಾರ ಲೀಲೆಗಳನ್ನು ಕೇಳಿದರೆ ನಮ್ಮ ಈ ಸಂಸಾರದ ಬಂಧನವೇ ಪರಿಹಾರವಾಗುತ್ತೆ. ನೋಡಿ, ಅವನ ಜನ್ಮವನ್ನು ಕೇಳಿದರೆ ನಮಗೆ ಜನ್ಮವೇ ಬರದೇ ಇದ್ದಂತೆ ಮಾಡ್ತಾನೆ. ಜನ್ಮ ಅಂದರೆ ಅವತಾರ. ಅವನ ಅವತಾರದ ಲೀಲೆಗಳನ್ನು ತಿಳಿದರೆ ಮತ್ತೆ ನಮಗೆ ಜನ್ಮ ಮರಣಗಳೇ ಬರದಂತೆ ಈ ಸಂಸಾರದಿಂದ ಉದ್ಧಾರ ಮಾಡ್ತಾನೆ ಆ ಭಗವಂತ. ಜನ್ಮವೇ ಇಲ್ಲದ ನನಗೆ ಜನ್ಮವನ್ನು ತಿಳಿತೀಯಾ ಅಂತ ಮತ್ತೆ ನಮಗೆ ಜನ್ಮವನ್ನು ಕೊಡೋದಿಲ್ಲ. ಜನ್ಮವೇ ಇಲ್ಲದ ಭಗವಂತನಿಗೆ ಅವತಾರ ರೂಪವಾದ ಜನ್ಮ ಇದೆ ಅಂತ ಸತ್ಯವಾದ ಸಂಗತಿಯನ್ನು ತಿಳಿದು ಅವನ ಮಹಿಮೆಯನ್ನು ವಾಸನೆ ಮಾಡಿದರೆ ನಮ್ಮ ನಿಜವಾದ ಜನ್ಮವನ್ನು ಪರಿಹಾರ ಮಾಡ್ತಾನೆ. ಎಷ್ಟು ವಿಚಿತ್ರ ನೋಡಿ. ಜನ್ಮ ಇಲ್ಲ ಅವನಿಗೆ, ಜನ್ಮ ಇಲ್ಲದವನಿಗೆ ಜನ್ಮ ಇದೆ, ಅರ್ಥಾತ್ ಅವತಾರ ರೂಪವಾದ ಪ್ರಾದುರ್ಭಾವ ರೂಪವಾದ ಜನ್ಮ ಇದೆ ಅಂತ ತಿಳಿದರೆ ಅವನ ಅವತಾರದ ಲೀಲೆಗಳು, ಅವುಗಳೇ ಅವನ ಕರ್ಮಗಳು, ಜನ್ಮ ಕರ್ಮ, ಇವುಗಳನ್ನು ತಿಳಿದರೆ ನಮ್ಮ ನಿಜವಾದ ಏನು ಹುಟ್ಟು ಸಾವುಗಳಿವೆ, ನಮ್ಮ ನಿಜವಾದ ಏನು ಕರ್ಮ ಇದೆ, ಪ್ರಾರಬ್ಧ ಕರ್ಮ ಅಪ್ರಾರಬ್ಧ ಕರ್ಮಗಳು, ಆ ಎಲ್ಲ ಕರ್ಮಗಳನ್ನು ಆ ಭಗವಂತ ಪರಿಹಾರ ಮಾಡುತ್ತಾನೆ. ಪ್ರಾರಬ್ಧ ಕರ್ಮಗಳ ಉಪಮರ್ಧ ಮಾಡಿ ಅಪ್ರಾರಬ್ಧ ಕರ್ಮಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ.
ಅದಕ್ಕಾಗಿಯೇ ದೊಡ್ಡವರು ಪ್ರಾರ್ಥನೆ ಮಾಡಿದ್ದುಂಟು ಕೆಲವರು ಪರಮಾತ್ಮನಿಗೆ, ಪರಮಾತ್ಮ ಇಷ್ಟು ದಿವಸ ನಿನ್ನ ಉಪಾಸನೆ ಮಾಡಿದ್ದಕ್ಕೆ ನನಗೇನು ವರ ಕೊಡಬೇಕು ಅಂದರೆ, ಒಂದು ನಿಮಿಷ, ನಿನಗೆ ವರ ಕೊಡಬೇಕು ಅಂದರೆ ನೀನು ಸರಿಯಾಗಿ ನಾನು ಹೇಳಿದ ಹಾಗೆ ನಡೆದಿದ್ದರೆ ವರ ಕೊಡಬೇಕು. ನಾನು ಹೇಳಿದಂತೆ ನೀನು ನಡೆದುಕೊಂಡಿದ್ದೀಯಾ ಅನ್ನುವುದೇ ಇನ್ನೂ ನಿಶ್ಚಿತವಾಗಿಲ್ಲಲ್ಲ, ವರ ಹೇಗೆ ಕೊಡೋದು ಅಂತ. ಅದಕ್ಕೆ ಈ ಭಕ್ತ ಬಹಳ ಬುದ್ಧಿವಂತಿಕೆಯಿಂದ ದೇವರಿಗೆ ಅಂದನಂತೆ, ದೇವರೇ, ನಾನು ಸರಿ ಮಾಡಿದ್ದೇನೋ ಮಾಡಿಲ್ವೋ ಹೇಳಿ. ನೀನೇನು ಸರಿ ಮಾಡಿಲ್ಲ, ನಾನು ಹೇಳಿದ ಹಾಗೆ ನೀನು ವರ್ತನೆ ಮಾಡಿಲ್ಲ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನೀನು ಜೀವನವನ್ನು ನಡೆಸಿಲ್ಲ, ಆ ತರಹದ ತಪಸ್ಸು ಉಪಾಸನೆ ಯಾವುದನ್ನು ನೀನು ಮಾಡಿಲ್ಲ, ಹೌದು ತಾನೇ? ಹಾಗಾದರೆ ಇಷ್ಟು ಬಾರಿ ನನಗೆ ಜನ್ಮವನ್ನು ಕೊಟ್ಟಿದ್ದಿ, ಇಷ್ಟು ಬಾರಿ ಜನ್ಮ ಕೊಟ್ಟಾಗಲೂ ನಾನು ಚೆನ್ನಾಗಿ ಸಾಧನೆ ಮಾಡಿಲ್ಲ ತಾನೆ, ನಿನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಇಲ್ಲ ತಾನೆ, ಅಂದಮೇಲೆ ನನಗೆ ಮತ್ತ್ಯಾಕೆ ಅವಕಾಶ ಕೊಡ್ತೀಯಾ? ಪುನಃ ಇಲ್ಲಿ ಅವಕಾಶ, ಈ ರಂಗಮಂಚದ ಮೇಲೆ ನನಗೆ ಹುಟ್ಟುವುದಕ್ಕೆ ಅವಕಾಶನೇ ಕೊಡಬೇಡ. ಅಂದರೆ ನಾಟಕದ ಒಂದು ಕಂಪನಿ ಇದ್ದರೆ ಒಂದು 4 ಸಲ ಟ್ರಯಲ್ ಮಾಡ್ತಾರೆ, ಅವನೇನು ಸರಿಯಾಗಿ ಮಾತಾಡೋದಿಲ್ಲ, ಸರಿಯಾಗಿ ಡೈಲಾಗ್ಸ್ ಆಡ್ಲಿಕ್ಕೆ ಬರೋದಿಲ್ಲ ಅಂದರೆ ಅವನನ್ನು ಕಿತ್ತಿ ಎಸಿತಾರೆ. ನನ್ನನ್ನು ಕಿತ್ತಿ ಹಾಕಿಬಿಡು. ಯಾವುದರಿಂದ? ಈ ಸಂಸಾರದ ರಂಗಮಂಚದ ಮೇಲೆ ಕುಣಿದಾಡುವ ಕೆಲಸದಿಂದಲೇ ನನ್ನನ್ನು ಕಿತ್ತಿ ಹಾಕು ಅಂತ, ಅಂದರೆ ಮೋಕ್ಷ ಕೊಡುವಂಥ ಅರ್ಥ. ಹೇಳುವ ತಾತ್ಪರ್ಯ, ಭಕ್ತ ಭಗವಂತನಿಗೆ ಆ ರೀತಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಹಾಗೆ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಈ ಕಥಾಶ್ರವಣವನ್ನು ಮಾಡಬೇಕಂತೆ. ಗೃಹಸ್ಥನಾದ ವ್ಯಕ್ತಿ ಈ ರೀತಿ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪವನ್ನು ಕೂಡ ಸ್ವತಃ ಹರಿವಂಶ ಪುರಾಣ ಹೇಳುತ್ತದೆ. ಅಮುಕ ಗೋತ್ರಸ್ಯ ಅಮುಕ ಪ್ರವರಸ್ಯ ಅಮುಕ ಶರ್ಮಣಃ ಸಪತ್ನೀಕಸ್ಯ ಮಮ ಜನ್ಮನಿ ಸಂಚಿತ ಮಹಾಪಾತಕ ಪಟಲ ನಾಶಪೂರ್ವಕಂ ತೇನ ಪಾಪ ಸಂಚಯೇನ ಕೃತ ಸಂತಾನ ಬಾಧಕತಾ ವಿನಾಶಪೂರ್ವಕಂ ಇಹ ಜನ್ಮನಿ ಸಂತಾನೋತ್ಪತ್ತಿ ಹೇತವೇ ತಸ್ಯ ಸಂತಾನಸ್ಯ ಶರದಾಂ ಶತಂ ಆಯುಷೋ ವೃದ್ಧ್ಯರ್ಥಂ ಆತ್ಮನಶ್ಚ ಸಕಲ ಸುಖಾಪ್ತಿ ಹೇತವೇ ಇಹ ಶರೀರ ಶುದ್ಧ್ಯರ್ಥಂ ಪರತ್ರ ಚ ಇಂದ್ರಾದಿ ಲೋಕಾತಿಕ್ರಮಣಪೂರ್ವಕ ಶ್ರೀಮದ್ ವಿಷ್ಣು ಭಕ್ತ್ಯುದ್ರೇಕ ಜನಿತ ಕಲ್ಪಾವಧಿ ತಲ್ಲೋಕ ಗಮನ ತತ್ರವಾಸಪೂರ್ವಕ ತತ್ಸ್ವರೂಪಾವಾಪ್ತಿ ಹೇತವೇ ಆವಾಂ ದಂಪತಿ ಶ್ರೀಮದ್ಹರಿವಂಶ ಪುರಾಣ ಶ್ರವಣಂ ಕರ್ತೃತಯ ಕರಿಷ್ಯಾವಹೇ ಅಥವಾ ಕರಿಷ್ಯೇ ಇತಿ ಸಂಕಲ್ಪ ಅಂತ ಸ್ವಯಂ ಮಹಾನುಭಾವರಾದ ವೇದವ್ಯಾಸದೇವರು ಸಂಕಲ್ಪದ ಕ್ರಮವನ್ನು ತಿಳಿಸ್ತಾರೆ. ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ಪಟಲಗಳೆಲ್ಲ ನಾಶವಾಗಿ ಉತ್ತಮ ಸಂತಾನವಾಗಿ ಆ ಸಂತಾನಕ್ಕೆ ದೀರ್ಘ ಆಯುಷ್ಯ ಆರೋಗ್ಯಾದಿಗಳೆಲ್ಲ ಲಭಿಸಿ ಶುದ್ಧವಾದ ಧರ್ಮ ಜ್ಞಾನಗಳ ಪ್ರಾಪ್ತಿಯಾಗಿ ಉತ್ತಮ ಲೋಕಪ್ರಾಪ್ತಿಯಾಗಬೇಕು. ಮುಖ್ಯವಾಗಿ ವಿಷ್ಣು ಭಕ್ತಿಗೆ ಉದ್ರೇಕ ಆಗಬೇಕು. ಆ ವಿಷ್ಣು ಭಕ್ತಿ ಉದ್ರೇಕದಿಂದ ಸರ್ವೋತ್ತಮನಾದ ಶ್ರೀಹರಿಯ ಪ್ರಾಪ್ತಿ ನಮಗಾಗಬೇಕು. ಆ ರೀತಿಯ ಒಂದು ಮಹಾ ಫಲವನ್ನು ನೀಡುವುದಕ್ಕೋಸ್ಕರ ಶ್ರವಣ ಮಾಡ್ತಾ ಇದ್ದೇವೆ ಅಂತ ಸಂಕಲ್ಪ ಮಾಡಬೇಕು. ನಿಷ್ಕಾಮವಾಗಿ ಶ್ರವಣವನ್ನು ಮಾಡುವಂಥವರು ವಿಷ್ಣು ಭಕ್ತಿ ಉದ್ರೇಕವಾಗಿ ಶ್ರೀಹರಿಯ ಪ್ರಸಾದವಾಗಲಿ ಎಂಬ ಉದ್ದೇಶದಿಂದ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಎಂಬುದಾಗಿ ಸಂಕಲ್ಪವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ಬ್ರಾಹ್ಮಣರ ಪ್ರವಚನವನ್ನು ಮಾಡುವಂತಹ ಆಚಾರ್ಯರ ವರ್ಣವನ್ನು ಮಾಡಿ ಅವರ ಪೂಜೆಯನ್ನು ಮಾಡಿ ಯಥಾಶಕ್ತಿ ದಾನಾದಿಗಳನ್ನೆಲ್ಲ ಮಾಡಬೇಕು. ವೇದವ್ಯಾಸ ದೇವರಿಗೆ ನಮನವನ್ನು ಮಾಡಬೇಕು ಅಂತ ದಾನಾದಿಗಳ ಬಗ್ಗೆ ಬಹಳ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ವ್ಯಾಸರ ಸ್ಮರಣೆಯನ್ನು ಮಾಡಬೇಕು. ನಮಸ್ತೆ ಭಗವನ್ ವ್ಯಾಸ ಸರ್ವಶಾಸ್ತ್ರಾರ್ಥಕೋವಿದ ಬ್ರಹ್ಮವಿಷ್ಣು ಮಹೇಶಾನಮೂರ್ತೆ ಸತ್ಯವತೀಸುತ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇವುಗಳ ಬಗ್ಗೆ ವರ್ಣನೆ ಮಾಡುವ ಇತಿಹಾಸವನ್ನು ರಚನೆ ಮಾಡುವ ವೇದವ್ಯಾಸದೇವರಿಗೆ ಅದು ಅತ್ಯಂತ ಲೀಲಾಜಾಲ. ಯಾಕೆ ಅಂದರೆ ಇವರೇ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿ ಸೃಷ್ಟಿ ಮಾಡೋದು, ವಿಷ್ಣುವಾಗಿ ರಕ್ಷಣೆ ಮಾಡುವುದು, ರುದ್ರದೇವರಲ್ಲಿ ಅಂತರ್ಯಾಮಿಯಾಗಿ ಸಂಹಾರ ಮಾಡುವುದು. ಅವುಗಳ ವರ್ಣನೆಯನ್ನು ಮಾಡುವುದಕ್ಕೆ ವೇದವ್ಯಾಸದೇವರನ್ನು ಬಿಟ್ಟರೆ ಪ್ರಪಂಚದಲ್ಲಿ ಇನ್ಯಾರು ಸಮರ್ಥರು ಅನ್ನುವ ದೃಷ್ಟಿಯಲ್ಲಿ ಆ ವೇದವ್ಯಾಸದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಪುರಾಣವನ್ನು ಹೇಳುವ ವ್ಯಕ್ತಿಯ ವಯಸ್ಸನ್ನು ಗಮನಿಸದಂತೆ ಆ ಪುರಾಣದ ಪೀಠದಲ್ಲಿ ಕುಳಿತಾಗ ಅತ್ಯಂತ ಶ್ರದ್ಧೆಯಿಂದ ಆ ಪುರಾಣವನ್ನು ಹೇಳುವ ಆಚಾರ್ಯ ಪುರುಷರನ್ನು ನೋಡಬೇಕು. ವೇದವ್ಯಾಸದೇವರ ಅನುಸಂಧಾನವನ್ನು ಮಾಡಿ ಆ ಪುರಾಣವನ್ನು ಹೇಳುವಂತಹ ವ್ಯಕ್ತಿಗೆ ಗೌರವವನ್ನು ಸಲ್ಲಿಸಿ ಅದನ್ನು ಕೇಳಬೇಕು ಎಂಬುದಾಗಿ ಹೇಳ್ತಾರೆ.
ವ್ಯಾಸಾಸನದಲ್ಲಿ ಕುಳಿತಾಗ ಅವರಲ್ಲಿ ವೇದವ್ಯಾಸದೇವರ ಸನ್ನಿಧಾನ ಇರುತ್ತೆ. ವ್ಯಾಸಾಸನ ಸಮಾರೂಢ ಯದಾ ಪೌರಾಣಿಕೋ ದ್ವಿಜ ಆಸಮಾಪ್ತೆ ಪ್ರಸಂಗಸ್ಯ ನಮಸ್ಕುರ್ಯಾನ್ನ ಕಸ್ಯಚಿತ್ ಅಂತ. ಅಷ್ಟು ವೇದವ್ಯಾಸದೇವರ ವಿಶೇಷ ಸನ್ನಿಧಾನ ಅವರಲ್ಲಿ ಇರುತ್ತೆ.